ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗಾಗೇನೆ. ಯಾಕೆಂದರೆ ರೇಷನ್ ಕಾರ್ಡ್ ಇರೋರಿಗೆ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಆ ಒಂದು ಮಾಹಿತಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ. ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಹತ್ರ ರೇಷನ್ ಕಾರ್ಡ್ ಇದೆ ಅಂದರೆ ನೀವು ಪ್ರತಿ ತಿಂಗಳು ಕೂಡ ರೇಷನ್ ಡಿಪೋಗೆ ಹೋಗ್ತೀರಾ, ಪ್ರತಿ ತಿಂಗಳು ಕೂಡ ರೇಷನ್ನ ಪಡ್ಕೋತಾ ಇರ್ತೀರ. ಮತ್ತು ರೇಷನ್ ಕಾರ್ಡ್ ಯಾರ ಹತ್ರ ಇದೆಯಲ್ಲ BPL ರೇಷನ್ ಕಾರ್ಡು, ಅವ್ರಿಗೆ ಪ್ರತಿ ತಿಂಗಳು ಕೂಡ ನಿಮಗೆ ಅಕ್ಕಿನ ಕೊಡ್ತಾರೆ. ಅದು ಕೂಡ ಒಬ್ರಿಗೆ ಒಂದು 3 kg ಅಕ್ಕಿನ ಇವಾಗ ಸದ್ಯಕ್ಕೆ ನೀಡ್ತಾ ಇದ್ದಾರೆ. ಇವಾಗ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ 2 kg ರಾಗಿ ಕೊಡ್ತಾರೆ. ಟೋಟಲಿ 5 kg ನಿಮಗೆ ಆಹಾರ ಧಾನ್ಯಗಳು ಸಿಗ್ತಿದೆ. ಮತ್ತು ಇದ್ರ ಕುರಿತಾಗಿ ನಿಮಗೆ ಒಂದು ಮೇಜರಾಗಿ ಒಂದು ಅಪ್ಡೇಟ್ ಇರೋದು, ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡ್ತಾ ಹೋಗಿ ವಿಡಿಯೋನ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿರಲ್ಲ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನೀವೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನು ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇವಾಗ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಸಿಗ್ತಿದೆ. ಆದರೆ ಅನ್ನಭಾಗ್ಯ ಯೋಜನೆ ಅಡಿ ಏನು ಹಣ ಬರಬೇಕಾಗಿತ್ತಲ್ಲ ಏಪ್ರಿಲ್ ತಿಂಗಳದು, ಇನ್ನೂ ಎಷ್ಟೊಂದು ಜನಕ್ಕೆ ಬಂದಿಲ್ಲ. ಏನಾಗುತ್ತೆ ಅಂದರೆ ಅದು ನಿಮಗೆ ಶಾರ್ಟ್ಲಿ 15ನೇ ತಾರೀಕು ಒಳಗಡೆ ನಿಮಗೆ ರಿಲೀಸ್ ಮಾಡ್ತಾರೆ. ಯಾರಿಗಾದ್ರೂ ಒಂದು ಏಪ್ರಿಲ್ ತಿಂಗಳದು ಅನ್ನಭಾಗ್ಯ ಯೋಜನೆ ಅಡಿ ಹಣ ಬಂದಿಲ್ಲ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ನಿಮ್ಗೇನಾದ್ರು ಒಂದು ಸ್ವಲ್ಪ ದಿನ ಹೋಯಿತು ಅಂದರೆ ಏಪ್ರಿಲ್ ಮೇ 2 ಕೂಡ ಒಟ್ಟಿಗೆ ಸೇರಿಸಿ ನಿಮ್ಗೆ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಬದಲು ಹಣನ ಹಾಕ್ಕೊಡ್ತೀರ. ಅದನ್ನು ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲಿ ನೀವೆಲ್ಲರೂ ಕೂಡ ರೇಷನ್ ಕಾರ್ಡ್ ಇದೆ ಅಂದ್ಬಿಟ್ಟು ಪ್ರತಿ ತಿಂಗಳು ಕೂಡ ಅಕ್ಕಿನ ಪಡ್ಕೋತಾ ಇರ್ತೀರ. ಆದರೆ ಕೆಲವು ರೇಷನ್ ಡಿಪೋಗಳಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಆ ಒಂದು ಅಕ್ಕಿಲಿ ಏನಾಗ್ತಿದೆ ಅಂದರೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅಂತ ಸಾಕಷ್ಟು ಜನ ಒಂದು ಅನ್ನಭಾಗ್ಯ ಫಲಾನುಭವಿಗಳು ಹೋಗಿ ರೇಷನ್ ಡಿಪೋ ಏನಿರುತ್ತಲ್ಲ ಹೆಡ್ ಆಫೀಸಲ್ಲಿ, ಆ ಒಂದು ಫುಡ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲಿ ರೇಷನ್ ಅಕ್ಕಿಗೆ ಒಂದು ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗ್ತಿದೆ. ಅದನ್ನ ರೇಷನ್ ಅಕ್ಕಿನ ನೀರಿಗೆ ಹಾಕಿದಾಗ ಕೆಲವು ಅಕ್ಕಿಗಳು ಬಂದ್ಬಿಟ್ಟು ಮೇಲ್ಗಡೆ ತೇಲ್ತಿದೆ. ಇಲ್ಲಿ ತೇಲ್ತಿರೋ ಅಕ್ಕಿ ಎಲ್ಲ ಬಂದ್ಬಿಟ್ಟಿದ್ದು ಪ್ಲಾಸ್ಟಿಕ್ ಅಕ್ಕಿ ಆಗಿದೆ. ಈ ಒಂದು ಅಕ್ಕಿನ ತಿಂದರೆ ಜನರು ಹೆಲ್ತೆಲ್ಲ ಹಾಳಾಗಲ್ವಾ ಅಂದ್ಬಿಟ್ಟು ಸಾಕಷ್ಟು ಜನ ಏನು ಮಾಡಿದೆ ಅಂದರೆ ರೇಷನ್ ಡಿಪೋದಲ್ಲಿ ಏನೊಂದು ಅಕ್ಕಿ ಕೊಟ್ಟಿರ್ತಾರಲ್ಲ ಅದನ್ನ ಸ್ಯಾಂಪಲ್ನ ತೊಗೊಂಡೋಗಿ ಆಹಾರ ಇಲಾಖೆ ಅಧಿಕಾರಿಗಳ ಮುಂದೆನೇ ಇಟ್ಟಿದ್ದಾರೆ. ಅಲ್ಲೇ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರೆ ನೀರಿಗೆ ಹಾಕಿನೇ, ಇಲ್ಲಿ ನೋಡಿ ಎಷ್ಟು ಅಕ್ಕಿ ಎಲ್ಲ ತೇಳ್ತಿದೆ, ಇದೆಲ್ಲ ಕೂಡ ಪ್ಲಾಸ್ಟಿಕ್ ಅಕ್ಕಿ ಅಂತ. ಆವಾಗ ಅಲ್ಲಿರುವಂಥ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಸ್ಪಷ್ಟನೆ ಕೊಟ್ಟಿರೋದೇನೆಂದರೆ ಇಲ್ಲಿ ನೀವು ರೇಷನ್ ಡಿಪೋದಲ್ಲಿ ಏನು ಅಕ್ಕಿ ಪಡ್ಕೋತಾ ಇರಲ್ಲ, ಅದಕ್ಕೆ ನಾವೇ ಇನ್ನೊಂದು ಟೈಪ್ ಆಫ್ ಅಕ್ಕಿನ ಅದನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಇದರಲ್ಲಿ ಜಾಸ್ತಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇನ್ನೊಂದು ಟೈಪ್ ಆಫ್ ಅಕ್ಕಿನ ಮಿಕ್ಸ್ ಮಾಡ್ತಾ ಇರೋದು. ಇದು ಯಾವುದೇ ಥರದ ಒಂದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅಂತ ಒಂದು ರೇಷನ್ ಕಾರ್ಡ್ ಇರೋರಿಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಿಮ್ಮ ಹತ್ರ ಏನಾದರೂ ಒಂದು ಸ್ವಂತ ವಾಹನಗಳಿದೆ ಅಂದರೆ ನೀವಿನ್ನೂ HSRP ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂದರೆ ಜೂನ್ 12ನೇ ತಾರೀಕು ಒಂದು ಲಾಸ್ಟ್ ಡೇಟು, ಅಷ್ಟರೊಳಗಡೆ ಹಾಕ್ಸ್ಕೊಳ್ಳಿ. ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.